ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಾರಿ. ತಪ್ಪು ಮಾಡಿದ್ಮೇಲೆ ಸಾರಿ ಕೇಳೋ ಬದಲು ಮೊದಲೇ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತಲ್ವಾ? ಒಟ್ನಲ್ಲಿ ಎಲ್ಲದರಲ್ಲೂ ಏನೋ ಒಂದು ಎಡವಟ್ ಮಾಡಿರ್ತೀರಾ. ಅಕ್ಕ, ತಪ್ಪಾಗಿದೆ ಹೌದು. ಹಾಗಂತ ಇಲ್ಲೇ ನಿಂತ್ಕೊಂಡು ಜಗಳ ಆಡಕ್ಕಾಗತ್ತಾ ಹೇಳು? ಹೋಗು, ನೀನ್ ಮೊದಲು ರೆಡಿ ಆಗು. ಹೋಗಿ ರೆಡಿ ಆಗಿ ಅಕ್ಕ, ಪ್ಲೀಸ್. ಬಾ. ಐ ಆಮ್ ಸಾರಿ ಕರ್ಣ. ನೀವಿಬ್ರು ಚನ್ನಪಟ್ಟಣದ ಗೊಂಬೆ ನೋಡಿದ್ದೀರಾ? ಟಿವಿಲಿ ನೋಡಿದ್ದೀವಿ. ಟಿವಿಲಿ ನೋಡಿದ್ದೀರಾ? ಇವತ್ತು ಕಣ್ಮುಂದೆನೆ ನೋಡ್ತೀರಾ, ಆಯ್ತಾ? ಈ ನಮ್ಮ ಗೊಂಬೆಗೆ ಮುದ್ದಾಗಿ ಮೇಕಪ್ ಮಾಡಿ, ಆಮೇಲೆ ನಿಮ್ಗೆ ನಡೆದಾಡೋ ಚನ್ನಪಟ್ಟಣದ ಗೊಂಬೆನ ಕಣ್ಮುಂದೆ ತೋರಿಸ್ತೀನಿ, ಸರಿನಾ? ಲೇ ಹಾಲ್ಕೋವಾ, ನೀವು ನನ್ನ ಮೇಲೆ ಏನಾದರೂ ಸಿಟ್ಟಿದ್ರೆ ಏ ಮುದ್ಕಿ ಅಂತ ಹೇಳ್ಬಿಟ್ಟು ನಂಗೆ ಅವಮಾನ ಮಾಡ್ಬಿಡು. ನಾನು ಬೇಜಾರೇ ಮಾಡ್ಕೊಳಲ್ಲ. ಆದರೆ ಎಲ್ಲರ ಮುಂದೆ ಚನ್ನಪಟ್ಟಣದ ಬೊಂಬೆ ಅಂತೆಲ್ಲ ಹೇಳಿ ನಂಗೆ ಅವಮಾನ ಮಾಡಬೇಡ್ವೆ. ಸುಮ್ಮನೆ ಕೂತ್ಕೊಳ್ಳೆ. ಇವ್ರು ಬಂದಿರೋದೇ ಮೇಕಪ್ ಮಾಡೋಕ್ಕೆ. ಇವ್ರ ಮಾತು ಕೇಳ್ಬಿಡಿ, ನೀವು ಮೇಕಪ್ ಮಾಡಿ. ನೀನು ಹೇರ್ ಸ್ಟೈಲ್ ಮಾಡಮ್ಮ. ಅಯ್ಯೋ ದೇವ್ರೆ, ನನ್ನ ಮೊಮ್ಮಗಳ ನಿಶ್ಚಿತಾರ್ಥದ ಕಾರ್ಯಕ್ರಮ ಚೆನ್ನಾಗಿ ಆದರೆ ನಿಂಗೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಿಸ್ಕೊಂಡಿದ್ದೆ. ಇವತ್ತು ಅದ್ರ ಜೊತೆಗೆ ಇನ್ನೂ 20 ಜಾಸ್ತಿ ಸೇರಿಸಿ ಹೊಡಿತೀನಿ. ಇವಳ ಕಾಟದಿಂದ ನನ್ನನ್ನು ಕಾಪಾಡಪ್ಪ. ತಥಾಸ್ತು ಮುರ್ಜಡೆ. ನಾನು ನಿನ್ನ ದೇವರು ಮಾತಾಡ್ತಾ ಇದ್ದೀನಿ. ನಿನ್ನ ಸ್ನೇಹಿತೆ ಆಲ್ಕೋವಾ ಇಚ್ಛೆನೆ ನನ್ನ ಇಚ್ಛೆ. ಆದ ಕಾರಣ ನೀನಿವತ್ತು ಚೆನ್ನಾಗಿ ಮೇಕಪ್ ಮಾಡಿಸ್ಕೊ. ನೀನು 20 ತೆಂಗಿನಕಾಯಿ ನನಗೆ ಬೇಕಾಗಿಲ್ಲ. ಮಾಡಿ ಮಾಡಿ ಅವಳ ಮಾತು ಕೇಳ್ಬಿಡಿ. ನೀ ಹೇರ್ ಸ್ಟೈಲ್ ಮಾಡಮ್ಮ. ಕರ್ಣ, ನಾನು ಮಾಡಿರೋ ತಪ್ಪಿಗೆ ಮನೆಯವ್ರ ಹತ್ರ ನೀವ್ಯಾಕೆ ಕರ್ಣ ಕೆಟ್ಟೋರಾಗಬೇಕು? ನಿತ್ಯ ಹತ್ರ ನೀವ್ಯಾಕೆ ಬಯಸ್ಕೋಬೇಕು? ಯಾಕಂದ್ರೆ ನನಗ್ ಬಯೋದ್ರಿಂದ ನಿತ್ಯವ್ರ ಕೋಪ ಕಡಿಮೆ ಆಗುತ್ತೆ. ಇನ್ಯಾವ್ರ ಕೋಪ ಕಡಿಮೆ ಆದ್ರೆ ಮನೆಯವ್ರ ಮೂಡ್ ಚೆನ್ನಾಗಿರುತ್ತೆ, ಫಂಕ್ಷನ್ ನೀಟಾಗಿ ನಡೆಯುತ್ತೆ. ಇಟ್ಸ್ ಓಕೆ, ನನ್ಗೇನು ಬೇಜಾರಾಗಿಲ್ಲ. ಎಷ್ಟಂದ್ರೂ ನಿಮ್ಮ ನೆರಳಲ್ಲಿ ನನ್ನ ಸುಳ್ಳ ಬಚ್ಚಿಡೋದು ತಪ್ಪಲ್ವಾ? ಕರ್ಣ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನಿಮ್ಮನ್ನ ಮಾತಾಡ್ಸಕ್ಕೆ ಅಂತ ಬಂದೆ. ಮನೇಲೇನಂದ್ರು? ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಗೆ ಸ್ಟೇಟಸ್ ತುಂಬ ಇಂಪಾರ್ಟೆಂಟ್ ಕರ್ಣ. ನಿತ್ಯನ ಮದುವೆ ಆಗ್ತಿರೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ್ಯಂಡ್ ಇನ್ ಕೇಸ್ ಅವ್ರ ಮಾತನ್ನ ಮೀರಿ ಮದುವೆ ಆದ್ರೂ ಮುಂದೆ ಹೇಗೆ ಅನ್ನೋ ಚಿಂತೆ ಶುರುವಾಗಿದೆ ನನಗೆ. ಬಟ್ ನಿತ್ಯನ ಬಿಟ್ಟು ಬದುಕೋ ಶಕ್ತಿ ಅಂತೂ ನನಗಿಲ್ಲ ಕಣ್ಣ. ಇವತ್ತೇನೋ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ, ಬಟ್ ಮುಂದೆ ಈ ಭಾರನ ನಾವೇ ಹೊರಬೇಕಲ್ವಾ? ಪ್ರೀತಿ ಯಾವತ್ತೂ ಹಗುರಲ್ಲ ತೇಜಸ್, ಅದು ಭಾರನೇ. ಬಟ್ ಅದನ್ನು ನೋವು ಕೊಡೋ ಭಾರ ಅಂತ ಅನ್ಕೋಬಾರ್ದು, ಅದನ್ನು ಜವಾಬ್ದಾರಿ ಹೆಚ್ಚೋ ಭಾರ ಅನ್ಕೋಬೇಕು. ಆಗ ನಮಗೆ ಗೊತ್ತಿಲ್ಲದೆ ಹಾಗೆ ತಾನಾಗ ತಾನೇ ಎಲ್ಲ ಸರಿ ಹೋಗುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋ ಸತ್ಯನ ನಿತ್ಯನಿಂದ ಬಚ್ಚಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಸತ್ಯ ಹೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಸರಿಯಾದ ಸಮಯ ನೋಡ್ಕೊಂಡು ಹೇಳಿ ಅಂತ ಹೇಳ್ತಾ ಇರೋದು. ಆ ಸಮಯ ಈಗಾಗಲೇ ಮೀರಿದೆ ಅಲ್ವಾ? ಹಾಗಂತ ಇವತ್ತೇ ನೀವು ಹೇಳಿದ್ರೆ ಅವ್ರ ಅಜ್ಜಿ ಪರಿಸ್ಥಿತಿ ಏನಾಗ್ಬೋದು? ನೀವ್ಯಾಕೆ ಹೋಪ್ ಕಳ್ಕೊತಿದ್ದೀರಾ? ಎಲ್ಲ ಸರಿ ಮಾಡೋಕ್ಕೊಂದು ದಾರಿ ಹುಡ್ಕೋಣ. ಆದರೆ ಇವತ್ತಿಗೆ ಅವೆಲ್ಲ ಚಿಂತೆ ಬಿಟ್ಟು ನೀವು ಚೆನ್ನಾಗಿದ್ರೆ ಮಾತ್ರ ಎಲ್ಲವೂ ಚೆನ್ನಾಗಿ ನಡೆಯೋದು. ಬಂಗಾರಿ, ನಿನ್ನ ಫೇವ್ರೆಟ್ ಕಲರ್ ಅಂತ ತಾನೇ ಹಾಕೊಂಡಿರೋದು? ಹೌದು, ಇದು ನಿನ್ನೆವರೆಗೂ ಫೇವ್ರೆಟ್ ಕಲರ್, ಆದರೆ ಇವತ್ತಲ್ಲ. ದಿನಕ್ಕೆ ಒಂದೊಂದು ಫೇವ್ರೆಟ್ ಕಲರ್ ಅಂದರೆ ಹೇಗೆ ಬಂಗಾರಿ? ಇದು ಮೋಸ ತಾನೇ? ಮೋಸನೂ ಇಲ್ಲ, ಸಮೋಸನೂ ಇಲ್ಲ. ತಗೋ, ಈ ಡ್ರೆಸ್ ಹಾಕೊಂಡು ಬಾ.
ಬಂಗಾರಿ ಪ್ಲೀಸ್. ಪ್ಲೀಸ್ ಡಾರ್ಲಿಂಗ್ ಪ್ಲೀಸ್. ಬರ್ತಾ ಬರ್ತಾ ನೀನು ಜಾಸ್ತಿ ಆಯ್ತು ಬಂಗಾರಿ. ಹೌದು, ಬರ್ತಾ ಬರ್ತಾ ನಿಂದು ಜಾಸ್ತಿ ಆಯಿತು. ನನಗೂ ವಯಸ್ಸಾಯ್ತಲ್ವಾ, ಕೋಪನೂ ಜಾಸ್ತಿ ಆಯಿತು. ನನ್ನ ಮೊಮ್ಮಗ ಮುದ್ದು ಮುದ್ದ ಕಾಣಬೇಕು ನಾನು ಸಾಯೋವರೆಗೂ. ಬಂಗಾರಿ ಬಿಡ್ತು ಅನ್ನೋ. ಸೀದಾ ಹೇಳಿದ್ರೆ ನಿನಗೆ ನಾಟೋದಿಲ್ಲ. ನಾನು ಬಾಯ್ ತಪ್ಪ ಏನಾರು ಹೇಳಿದ್ರೆ ನೀನು ಕರಗೋಗ್ಬಿಡ್ತೀಯ. ನಾನಾ? ಚಾನ್ಸೇ ಇಲ್ಲ. ಏನೋ ಸ್ವಲ್ಪ ಇಮೋಷನಲ್ ಆದರೆ ಅಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿಸ್ಬಿಡೋಣ ಅಂತಾನ? ಬೇಕಿದ್ರೆ ನಾಳೆ ಮನೇಲಿ ನಿಂಗೆ ಹೇಗೆ ಬೇಕೋ ಹಾಗೆ ರೆಡಿ ಆಗ್ತೀನಿ, ಆಗ ನೋಡ್ಕೊ. ಅಯ್ಯೋ ದೇವ್ರೇ, ನೀನ್ ಮನೇಲಿ ಹಾಕೊಂಡ್ರೆ ಯಾರೋ ನೋಡ್ತಾರೆ. ನೋಡಿ ಹುಡುಗಿರು ಮುದ್ದಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ಹಾಕೊಂಡ್ರೆ ನಿಂಡ ಹೊಡಿಬೋದಾ? ನೋಡಪ್ಪ, ನೀನೀಗ ಇದನ್ನ ಹಾಕೊಂಡು ಮದುವೆ ಗಂಡಿನ ತರ ರೆಡಿ ಆಗಿ ಬರ್ಬೇಕು. ನೀನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಬರೆದು ಸೈನ್ ಮಾಡಿಕೊಟ್ಟಿರೋ ಕಾಂಟ್ರಾಕ್ಟ್ ಪೇಪರ್ಸ್. ಏನು ಸಾಹೇಬ್ರು, ಕಲ್ಪನೆಲೇ ಸ್ವಯಂವರ ಕಾಣ್ತಾ ಇದ್ದೀರಾ? ಬಂಗಾರಿ ನಂಗೆ ಇದೆಲ್ಲ ಸೂಟ್ ಆಗಲ್ಲ. ಸೆಟ್ ಮಾಡಕ್ ನಾನು ಇದೀನಿ ಕೊಡು. ಇದನ್ನ ಹಾಕೊಂಡು ನೀನು ಮದುಮಗನ ತರ ಬರ್ಬೇಕು. ತಗೋ, ನಾನೀಗ ಹೋಗಿ ಈಗ ವಾಪಸ್ ಬರೋದ್ರ ನೀನ್ ರೆಡಿ ಇರ್ಬೇಕು. ಇಲ್ಲಾಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಹಾ, ಸೂಪರಾಗಿ ಕಾಣ್ತಿದ್ದೀರಾ. ಆದ್ರೆ ಈ ಡ್ರೆಸ್ಗೋಸ್ಕರ ನಾನು ಒದ್ದಾಡಿದ ರೀತಿ ಮಾತ್ರ ಚೆನ್ನಾಗಿರ್ಲಿಲ್ಲ. ಪಟ್ಟಿ ಮಾಡ್ತಾ ಹೋದ್ರೆ ಕೊಟ್ಟ ಕೆಲ್ಸಕ್ಕಿಂತ ಜಾಸ್ತಿ ಎಡವಟ್ಗಳೇ ಮಾಡಿದಿರ ನೀವು. ಹುಟ್ಟಾಗಿಂದ ಇದೇ ಅಭ್ಯಾಸ ಆಗೋಗಿದ್ಯಾ ನಿಮ್ಗೆ? ಏನಪ್ಪ ಹೀಗ್ ಮಾತಾಡ್ತಿದ್ದಾಳೆ ಅಂತ ಅನ್ಸ್ಬೋದು ನಿಮ್ಗೆ. ಆದ್ರೆ ಮನ್ಸಲ್ಲಿರೋದನ್ನ ಹೇಳ್ದೆ ಇರೋದಕ್ಕೆ ಬರಲ್ಲ ನಿಮ್ಗೆ. ಈಗಾಗ್ಲೇ ನೀವು ಮಾಡಿರೋ ಉಪಕಾರಗಳೇ ಸಾಕು. ದಯವಿಟ್ಟು ಇನ್ನು ಮುಂದೆ ನನ್ನ ಕಣ್ಣಿಗೆ ಬಿದ್ದು ಪದೇ ಪದೇ ಬಯಸ್ಕೊಬಿಡಿ. ದೂರ ಇರೋದ್ರಿಂದ ನನಗೂ ನೆಮ್ಮದಿ, ನಿಮಗೂ ನೆಮ್ಮದಿ. ನೀವು ಈ ಎಂಗೇಜ್ಮೆಂಟಿಂದ ದಯವಿಟ್ಟು ದೂರ ಇರಬೇಡಿ ಪ್ಲೀಸ್.